ಸುನಿಲ್ ಕುಮಾರ್ ಅವರು ಸ್ವತಃ ನಮ್ಮ ಜೊತೆಗೆ ದೂರವಾಣಿ ಸಂಪರ್ಕದಲ್ಲಿ ಸಿಕ್ಕಿದ್ದಾರೆ. ನಮಸ್ಕಾರ ಶಾಸಕರೇ. ನಮಸ್ತೆ. ನಮಸ್ಕಾರ. ರಾಕೇಶ್ ಶೆಟ್ಟಿ ಸರ್ ಇದ್ದಾರೆ, ಮಾತಾಡ್ತಾರೆ, ಪ್ಲೀಸ್ ಮಾತಾಡಿ. ಎಸ್ ಸರ್. ನಮಸ್ತೆ ಅಣ್ಣ. ನಮಸ್ತೆ. ನಮಸ್ತೆ. ಇವತ್ತು ನಾವು ಕಾರ್ಕಳದ ಇನ್ಸ್ಪೆಕ್ಟರ್ ಏನಿದ್ದಾರೆ ಸಂದೀಪ್ ಅವರು ಕುಲ್ಲ ಲಂಚ ಹಗರಣ ಅಂತ ಹೇಳ್ತೀವಿ, ಅಲ್ಲಿಯ 2 ಸಿಬ್ಬಂದಿ ಮತ್ತೆ ಅವರು ಲಕ್ಷ ರೀತಿಯಲ್ಲಿ ಕಾರ್ಕಳದಲ್ಲಿ ಲಂಚದ ಬೇಡಿಕೆಗಳನ್ನಿಟ್ಟು ತಗೊಂಡುವಂತಹ ಒಂದು ವಿಡಿಯೋವನ್ನು ನಾವು ಪ್ರಚಾರ ಮಾಡಿದ್ವಿ. ನಿಮ್ಮ ಹತ್ರನೂ ನನ್ನ ಹಲವು ಸಲದ ಮಾತುಕತೆಗಳಾಗಿತ್ತು. ನಾನು ಆಗಲೂ ಹೇಳಿದ್ದೆ, ಪವರ್ ಟಿವಿ ಒಂದಲ್ಲ ಒಂದಿನ ಭ್ರಷ್ಟಾಚಾರ ಮುಕ್ತ ಕಾರ್ಕಳಕ್ಕೆ ನಾವು ಇಳಿತೀವಿ ಅಂತ. ನೀವು ಹೇಳಿದ್ರಿ, ಹೌದು ನಾನು ಕೈ ಜೋಡಿಸ್ತೀನಿ ಅಂತ. ಈ ವಿಡಿಯೋವನ್ನು ನೋಡಿದಾಗ ನಿಮ್ಗೆ ಏನು ಅನಿಸ್ತು? ಮೊದಲನೇದು, ಈ ವಿಡಿಯೋದ ಮುಖಾಂತರ ಸರ್ಕಾರವನ್ನ ಕಣ್ತೆರೆಸಿದ್ದಕ್ಕೆ ನಾನು ನಿಮ್ಮ ಇಡೀ ಬಳಗಕ್ಕೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಸರ್ಕಾರ, ಅದರಲ್ಲೂ ವಿಶೇಷವಾಗಿ ಪೊಲೀಸ್ ಇಲಾಖೆನಲ್ಲಿ ಬಹಳ ದೊಡ್ಡ ಪ್ರಮಾಣದ ಭ್ರಷ್ಟಾಚಾರ, ಪೊಲೀಸ್ ಸ್ಟೇಷನ್ ಅನ್ನೇ ಕೇಂದ್ರವಾಗಿ ಇಟ್ಕೊಂಡು ಮಾಡ್ತಾ ಇರುವಂತದ್ದೊಂದು ದುರಂತದ ಸಂಗತಿ. ಯಾವ ವ್ಯಾಪಾರಸ್ಥರು ಮುಕ್ತವಾಗಿ ವ್ಯಾಪಾರ ಮಾಡುವಂತ ಪರಿಸ್ಥಿತಿನಲ್ಲಿ ಇವತ್ತು ಯಾರು ಕೂಡ ಇಲ್ಲ. ಎಲ್ಲದಕ್ಕೂ ಕೂಡ ಪ್ರತಿ ತಿಂಗಳು ಕಮಿಷನ್ಗಳನ್ನ ಫಿಕ್ಸ್ ಮಾಡಿಕೊಂಡು ಒಂದು ಸ್ವೇಚ್ಛಾಚಾರದ ಆಡಳಿತವನ್ನ ಇವತ್ತು ನಡೆಸ್ತಾ ಇದ್ದಾರೆ. ಇದು ಎಲ್ಲ ಇಲಾಖೆಗಳಲ್ಲೂ ಕೂಡ ಇದು ನಡೀತಾ ಇದೆ. ವಿಶೇಷವಾಗಿ ಗಣಿ ಇಲಾಖೆ, ಪೊಲೀಸ್ ಇಲಾಖೆ, ಈ ತರದ ಇಲಾಖೆಗಳು ನಡೀತಾ ಇದೆ. ಇದನ್ನ ಸಂಬಂಧಪಟ್ಟಂತ ಅಧಿಕಾರಿಗಳಿಗೆ ನಾವು ಬೇರೆ ಬೇರೆ ಸಂದರ್ಭಗಳಲ್ಲಿ ಸಂಘ ಸಂಸ್ಥೆಯವರು ವೈಯಕ್ತಿಕವಾಗಿ ಬಂದಾಗ ಹೇಳಿದ್ವಿ. ಆದ್ರೆ ಸರ್ಕಾರ ಎಲ್ಲ ಒಂದು ಕಡೆ ಎಚ್ಚೆತ್ತುಕೊಳ್ಳಿಲ್ಲ. ಗೃಹ ಇಲಾಖೆ ಸಚಿವರು RSS ರಿಜಿಸ್ಟ್ರೇಷನ್ ನಲ್ಲಿ ಪಾಪ ಬಿಸಿ ಇರೋದ್ರಿಂದ ತಮ್ಮ ಸ್ಟೇಷನ್ ನಲ್ಲಿ ಕಾಕಿ ಹಾಕೊಂಡು ಲಕ್ಷಗಟ್ಟಲೆ ತೆಗೆದುಕೊಳ್ತಾ ಇರುವಂತದ್ದು ಗೃಹ ಸಚಿವರ ಗಮನಕ್ಕೆ ಬರಲಿಲ್ಲ. ನಾನು ಮಾನ್ಯ ಗೃಹ ಸಚಿವರಿಗೆ ನಿಮ್ಮ ಟಿವಿ ಮುಖಾಂತರ ಕೇಳಲಿಕ್ಕೆ ಇಚ್ಛೆ ಪಡ್ತೇನೆ, ಈ ಲಂಚಗೊಳಿತನ ರಿಜಿಸ್ಟರ್ ಆಗಿ ನಡೀತಾ ಇದೆಯಾ ಅಥವಾ ನಾನ್ ರಿಜಿಸ್ಟರ್ ಆಗಿ ನಡೀತಾ ಇದೆಯೋ? ನೀವು ಮೇಲಧಿಕಾರಿಗಳ ಸಭೆಯಲ್ಲಿ ಬಹಳ ಆದರ್ಶದ ಪಾಠಗಳನ್ನ ಹೇಳ್ತಾ ಇದ್ರಿ. ಇವತ್ತು ಸ್ಟೇಷನ್ ನಲ್ಲೇ ಲಕ್ಷಗಟ್ಟಲೆಗಳನ್ನ ಕೊಡಬೇಕು ಅಂತೇಳಿ ಆಗ್ರಹವನ್ನ ಒಂದು ಸ್ಟೇಷನ್ ಅಲ್ಲಿ ಮಾಡ್ತಾ ಇದಾರೆ ಅಂತಂದ್ರೆ ರಾಜ್ಯದ ಎಷ್ಟು ಸ್ಟೇಷನ್ಗಳಲ್ಲಿ ಈ ರೀತಿಯಾದಂತ ವಾತಾವರಣ ಇರ್ಬೋದು? ಹಾಗೆ ಪವರ್ ಟಿವಿ ಇವತ್ತು ಏನು ಈ ಕಾರ್ಯವನ್ನ ಮಾಡಿದೆ, ನಾನು ಅಭಿನಂದಿಸ್ತೇನೆ. ಇನ್ನಾದ್ರೂ ಗೃಹ ಇಲಾಖೆ ಎಚ್ಚೆತ್ತುಕೊಳ್ಳಿ, ಗೃಹ ಸಚಿವರು ಉಳಿದ ಆಡಳಿತದ ಬಗ್ಗೆ ತಲೆ ಕೆಡಿಸ್ಕೊಳ್ಳಿ. ಯಾವ್ದು ರಾಜ್ಯದ ಜನರಿಗೆ ಅಗತ್ಯ ಇದೆಯೋ ಅದನ್ನ ಬಿಟ್ಟು ಉಳಿದೆಲ್ಲದನ್ನು ಕೂಡ ಗೃಹ ಸಚಿವರು ಮಾಡ್ತಿದ್ದಾರೆ. ಗೃಹ ಸಚಿವರಿಂದ ಜನರಿಗೆ ನಿರೀಕ್ಷೆ ಇರುವಂತದ್ದು ಪೊಲೀಸ್ ಇಲಾಖೆ ಒಂದು ಭಯಮುಕ್ತವಾಗಿ ಜನರಿಗೆ ನ್ಯಾಯವನ್ನು ಕೊಡಬೇಕು, ರಕ್ಷಣೆಯನ್ನು ಕೊಡಬೇಕು ಅಂತ. ಇವತ್ತು ಉಡುಪಿ ಅಂತ ಜಿಲ್ಲೆಗಳಲ್ಲಿ, ರಾಜ್ಯದಲ್ಲಿ ವ್ಯಾಪಾರ ಮಾಡುವಂತವರೇ ಪೊಲೀಸ್ ಇಲಾಖೆ ಮೇಲೆ ಭಯಪಟ್ಟು ಮಾಡುವಂತ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ. ದುರಂತದ ಸಂಗತಿ. ಗೃಹ ಇಲಾಖೆ ತಕ್ಷಣ ಈ ಅಧಿಕಾರಿಗಳ ಮೇಲೆ ಕ್ರಮ ತಗೊಳ್ಳಿ ಮತ್ತು ಎಲ್ಲ ರಾಜ್ಯದ ಸ್ಟೇಷನ್ ಅಲ್ಲಿ, ಯಾವ್ದೋ ಒಂದು ಸ್ಟೇಷನ್ ಅಲ್ಲ, ಎಲ್ಲ ಸ್ಟೇಷನ್ ಅಲ್ಲೂ ಕೂಡ ಇದೇ ರೀತಿಯಾದಂತಹ ಪರಿಸ್ಥಿತಿಗಳಿದೆ. ಇದನ್ನ ಸರಿದಾರಿ ತರುವಂತ ನಿಟ್ಟಿನಲ್ಲಿ ಗೃಹ ಸಚಿವರು ಗಮನವನ್ನು ಕೊಡಿ. ಅಲ್ಲ ಸುನಿಲ್ ಕುಮಾರ್ ಅವರೇ, ನೀವೇ ಕಾರ್ಕಳದ ಶಾಸಕರಾಗಿದ್ದೀರಿ, ಈ ರೀತಿಯ ಪರಿಸ್ಥಿತಿಗೆ ಏನ್ ಕಾರಣ ಅಂತ ಅನ್ಸುತ್ತೆ ನಿಮ್ಗೆ? ವಾಟ್ ಇಸ್ ಯುವರ್ ರೆಸ್ಪಾನ್ಸಿಬಿಲಿಟಿ? ಜಿಲ್ಲಾಡಳಿತ ಸಂಪೂರ್ಣವಾಗಿ ವಿಫಲ ಆಗಿರುವಂತದ್ದು. ಸಂಬಂಧಪಟ್ಟಂತ ಸಚಿವರು ಅಭಿವೃದ್ಧಿಯನ್ನ ಬಿಟ್ಟು ಅಧಿಕಾರಿಗಳಿಂದ ಹಣ ತೆಗೆದುಕೊಳ್ಳುವಂತ ಪ್ರವೃತ್ತಿ ದೊಡ್ಡ ಪ್ರಮಾಣದಲ್ಲಿ ಬೆಳೀತಿದೆ. ವರ್ಗಾವಣೆನಲ್ಲಿ ದುಡ್ಡು ಕೊಟ್ಟು ಪೋಸ್ಟಿಂಗ್ ಮಾಡುವಂತ ಪರಿಸ್ಥಿತಿ ಇವತ್ತು ಎಲ್ಲ ಇಲಾಖೆಯಲ್ಲಿ ಬಂದಿದೆ. ವಿಧಾನಸಭೆಯ ಒಳಗೂ ಕೂಡ ನಾನು ಇದನ್ನು ನೇರವಾಗಿ ಪ್ರಸ್ತಾಪ ಮಾಡಿದ್ದೆ. ಕಾಕಿಯನ್ನ ಕರಪ್ಟ್ ಮಾಡಿದಿರಿ. ಪೋಸ್ಟಿಂಗ್ ಗಳಿಗೆ ಕಾಕಿ ಹತ್ರ ದುಡ್ಡು ತಗೋಬೇಡಿ. ಕಾಕಿಯಿಂದ ನೀವು ಪೋಸ್ಟಿಂಗ್ ಗಳಿಗೆ ದುಡ್ಡು ತೆಗೆದುಕೊಂಡ್ರೆ ಅವನ್ ಕರಪ್ಷನ್ ಮಾಡದಲ್ಲೇ ಇನ್ನೇನು ಒಳ್ಳೆ ಆಡಳಿತವನ್ನು ಕೊಡ್ಲಿಕ್ಕೆ ಸಾಧ್ಯ ಇದೆ ಅಂತ ಹೇಳಿದ್ವಿ. ಎಲ್ಲಿಯ ತನಕ ಈ ರೀತಿ ವರ್ಗಾವಣೆನಲ್ಲಿ ಹಣ ತೆಗೆದುಕೊಳ್ಳುವಂತ ಪ್ರವೃತ್ತಿಯನ್ನ ಸರ್ಕಾರ ನಿಲ್ಲಿಸುತ್ತೋ ಅಲ್ಲಿ ತನಕ ಇದು ಯಾವುದು ಕೂಡ ಸುಧಾರಣೆ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಎರಡನೇದು, ಅಲ್ಲಿರುವಂತ ವ್ಯಾಪಾರಸ್ಥರಿಗೆ ಭಯ ಹುಟ್ಟಿಸಿ ತಿಂಗಳಿಗೆ ಇಷ್ಟು ದುಡ್ಡು ಕೊಡ್ಬೇಕು ಅಂತಂದಾಗ ಯಾವ ವ್ಯಾಪಾರಸ್ಥ ಸಜ್ಜನಿಕೆಯಿಂದ ಕೆಲಸವನ್ನ ಮಾಡ್ಲಿಕ್ಕೆ ಸಾಧ್ಯ ಇದೆ? ಇದು ಮೇಲಾಧಿಕಾರಿಗಳು ಕೂಡ ಗಮನ ಕೊಡಬೇಕು, ಸರ್ಕಾರವೂ ಕೂಡ ಗಮನ ಕೊಡಬೇಕಾಗಿದೆ. ಮತ್ತು ಈ ರೀತಿ ಇಲಾಖಾ ಅಧಿಕಾರಿಗಳೇ ಲಂಚಗುಳಿತನಕ್ಕೆ ಇರೋದನ್ನ ಯಾವುದೇ ಕಾರಣಕ್ಕೂ ಸಹಿಸೋದಿಲ್ಲ. ಭ್ರಷ್ಟಾಚಾರ ಮುಕ್ತ ತಾಲೂಕು ಮಾಡಬೇಕು ಅಂತ ಹೇಳಿ ಏನ್ ನೀವು ಹೊರಟಿದ್ರಿ, ಇದಕ್ಕೆ ಸಂಪೂರ್ಣವಾದಂತಹ ಬೆಂಬಲವನ್ನು ನಾವು ಕೊಡ್ತೇವೆ. ನಾವು ನಿಮ್ ಜೊತೆಗಿದ್ದೇವೆ. ಥ್ಯಾಂಕ್ ಯು ವೆರಿ ಮಚ್. ಇದಿಷ್ಟು ಶಾಸಕರ ಮಾತು. ಆದರೆ ಈ ಸರ್, ಒಂದು ತಾಲೂಕನ್ನ ಸ್ವಚ್ಛಗೊಳಿಸುವಲ್ಲಿ ಸುನಿಲ್ ಕುಮಾರ್ ಏನು ಹೇಳಿದ್ರಲ್ಲ, ನಾವು ಸಾಥ್ ಕೊಡ್ತೀವಿ ಅಂತ ಹೇಳಿ ಆನ್ ರೆಕಾರ್ಡ್ ಇದೆ ಸರ್. ರಾಜ್ಯದ ಜನರ ಮುಂದೆ ಒಪ್ಕೊಂಡಿದ್ದಾರೆ ಸುನಿಲ್ ಕುಮಾರ್, ಇದಕ್ಕೆ ನಾವು ಸಾಥ್ ಕೊಡ್ತೀವಿ ಅಂತ ಹೇಳಿ. ಆದರೆ ನಂದು ಒಂದೇ ಒಂದು ಪ್ರಶ್ನೆ ಸರ್, ಒಂದು ಕ್ಯೂರಿಯಾಸಿಟಿ ಮೇಲೆ ಕೇಳ್ತೀನಿ. ಇಷ್ಟೆಲ್ಲ ಸರ್ಕಾರದ ಮೇಲೆ ಆರೋಪ ಮಾಡಿದಂಥ ಸುನಿಲ್ ಕುಮಾರ್ ಇದುವರೆಗೂ ಎಷ್ಟು ಅಧಿಕಾರಿಗಳ ವಿರುದ್ಧ ಕಂಪ್ಲೇಂಟ್ ಮಾಡಿದ್ದಾರೆ? ಎಷ್ಟು ಅಧಿಕಾರಿಗಳ ವಿರುದ್ಧ ಸರ್ಕಾರಕ್ಕೆ ದೂರು ಕೊಟ್ಟಿದ್ದಾರೆ? ಒಬ್ಬ MLA ಗೆ ಆ ಪವರ್ ಇರೋದಿಲ್ವಾ? ಅಥವಾ ಒಬ್ಬ MLA ಯ ಭಯ
ಅಲ್ಲಿ ಕೆಲಸ ಮಾಡುವಂತ ಅಧಿಕಾರಿಗಳಿಗೆ ಇರಲ್ವಾ ಹೇಗೆ ಸರ್? ನಾನೀಗ ಇಲ್ಲಿ ಮಾತಾಡಿದ್ರೆ ರಾಜಕೀಯವಾಗಿ ಅದು ನನ್ನ No, ಊರಲ್ಲಿ ಇದು ರಾಜಕೀಯ ಅಂತ ಅಲ್ಲ ಸರ್, turn it's a ಆಗ್ಬಾರ್ದು ಅಂತ fact. ಹೇಳಿದ್ದೀನಿ. ಮಾತಾಡ್ಬೇಕು. Because ಅಭಿಯಾನ ಅಂತ ಹೋಗ್ಲಿ ಅಂತ ಹೇಳ್ತಾ ಇದ್ದೀನಿ. ಅವ್ರು ಹೇಳಿದ್ದಾರೆ ನಾವು ಪವರ್ ಟಿವಿ ಒಟ್ಟಿಗೆ ಕೈ ಜೋಡಿಸ್ತೀವಿ ಅಂತ ಹೇಳಿದ್ದಾರೆ. ಐ ಅಪ್ರಿಷಿಯೇಟ್, ಐ ವೆಲ್ಕಮ್ ಇಟ್. ಆ್ಯಂಡ್ ಇನ್ನೊಂದು ಕಡೆಗೆ ಹೇಳೋದಾದರೆ, ಎಸ್ ನೀವು ಹೇಳಿದ್ರಿ, ಅವ್ರು ಹೇಳಿದರು ನಾನು ವಿಧಾನಸೌಧದಲ್ಲೂ ಅದರ ಏನು ಪ್ರಶ್ನೆ ಕೇಳಿದ್ದೀನಿ, ನಾನು ಇಲ್ಲಿನೂ ಕೆಲವರಿಗೆ ಕಂಪ್ಲೇಂಟ್ ಕೊಟ್ಟಿದ್ದೀನಿ, ಈ ರೀತಿಯ ಲಂಚಾವತಾರಗಳಾಗ್ತಾ ಇದ್ದಾವೆ, ಈ ರೀತಿಯ ಪೋಸ್ಟಿಂಗ್ಗಳಾಗ್ತಾ ಇದ್ದಾವೆ, ಇಲ್ಲಿ ಅಧಿಕಾರಿಗಳಿಗೆ ಕಂಟ್ರೋಲ್ ಇಲ್ಲ ಅಂತ ಹೇಳಿದ್ದೀನಿ. ಬಟ್ ಸೇಮ್ ಟೈಮ್ ಐ ಆಮ್ ಸ್ಯಾಡ್, ನೀವು ಹೇಳಿದಾಗ ಒಬ್ಬರು ಶಾಸಕರಿಗೆ ಯಾವ ರೀತಿಯ ಆ ರೀತಿಯಷ್ಟು ಒಂದು ಏನು ಅಧಿಕಾರದ ಪವರ್ ಇಲ್ವಾ ಅಥವಾ ಸುನಿಲ್ ಕುಮಾರ್ ಅಷ್ಟು ವೀಕ್ ಅಂತ ನಾನು ಸರ್ ಐ ಡೋಂಟ್ ನೋ. ಒಂದೇ ಒಂದು ಆಡ್ ಮಾಡಕ್ಕೆ ಇಷ್ಟಪಡ್ತೀನಿ ಸರ್. ಸುನಿಲ್ ಕುಮಾರ್ ಅವ್ರು ಮಾತಾಡಿದಿದೆಯಲ್ಲ, ಐ ವಾಸ್ ಸರ್ಪ್ರೈಸ್ಡ್ ವೆನ್ ಐ ಆಮ್ ಹಿಯರಿಂಗ್ ಟು ಹಿಮ್. ಹಿ ವಾಸ್ ಸೋ ಕೂಲ್. ಹಿ ವಾಸ್ ನಾಟ್ ಸರ್ಪ್ರೈಸ್ಡ್ ಅಬೌಟ್ ದಿಸ್. ಅಲ್ಲ, ಅವರೇ ಹೇಳ್ತಾ ಇದ್ದಾರೆ ನಾನೇ ಕಂಪ್ಲೇಂಟ್ ಕೊಟ್ಟಿದ್ದೀನಿ, ನಾನೇ ಮಾತಾಡ್ತೀನಿ ಅಂತ. ಇಲ್ಲಿ ನನಗೆ ಎರಡೂ ಪಕ್ಷದವರು ಇದಕ್ಕೆ ಕೈ ಜೋಡಿಸ್ಬೇಕನ್ನೋದು ವಿನಂತಿ ಮಾತ್ರ ಅಲ್ಲ, ಕಳಕಳಿನೂ ಕೂಡ ಇದೆ. ಐ ಡೋಂಟ್ ವಾಂಟ್ ಟು ಮಿಕ್ಸ್ ದಿಸ್ ಪಾಲಿಟಿಕ್ಸ್ ಆಗಿ ಇದನ್ನು ನಾನು ತಗೊಂಡಿಲ್ಲ ಅಥವಾ ತಗೊಳ್ಳೋದು ಇಲ್ಲ. ಎರಡೂ ಪಕ್ಷದವರು ಕೈ ಜೋಡಿಸಿ ಇದನ್ನು ಅಭಿಯಾನವಾಗಿ ಮುಂದುವರಿಸಿದ್ರೆ ಐ ಥಿಂಕ್ ಬೈ ಡಿಸೆಂಬರ್ ಎಂಡ್, ಫೆಬ್ರವರಿಗೆ ಮಹಾಮಸ್ತಕಾಭಿಷೇಕ ಆಗುವ ಮೊದಲು ಐ ಥಿಂಕ್ ವಿ ಕ್ಯಾನ್ ಆಲ್ ಸಿ ಬ್ಯೂಟಿಫುಲ್. ಇದಕ್ಕೆ ನಮ್ಮ ಕಾಸ್ ಇದು ರಾಜಕೀಯ ಫೈಟಿಂಗ್ ಅಲ್ಲ. ದಿಸ್ ಈಸ್ ನಾಟ್ ಎ ಫೇಸ್ ವ್ಯಾಲ್ಯೂ ಆಫ್ ಎನಿಬಡಿ. ಇಲ್ಲಿ ನಾವು ಮಾತಾಡ್ತಾ ಇರೋದು ಭ್ರಷ್ಟಾಚಾರ ಅನ್ನುವ ಪಿಡುಗನ್ನು ಸೊಸೈಟಿಯಿಂದ ತೆಗೆದು ಬಿಸಾಕಬೇಕು ಅನ್ನೋದು. ಅದಕ್ಕೆ ಕಳ್ಳನೂ ಕೈ ಜೋಡಿಸ್ಲಿ, ಕುಳ್ಳನೂ ಕೈ ಜೋಡಿಸ್ಲಿ, ಎಲ್ಲರೂ ಕೈ ಜೋಡಿಸ್ಲಿ. ದೇ ಆರ್ ಆಲ್ ಹೀರೋಸ್ ಫಾರ್ ಮೀ. ಪವರ್ ಟಿವಿಗೆ ಧನ್ಯವಾದ ಹೇಳಿದ್ರು ಕಾರ್ಕಳ ಶಾಸಕ ಮಾನ್ಯ ಸುನಿಲ್ ಕುಮಾರ್ ಅವರು. ಸರ್ಕಾರದ ಕಣ್ಣು ತೆರೆಸಿದ ಪವರ್ ಟಿವಿಗೆ ಧನ್ಯವಾದ. ನಿಮ್ ಕಣ್ಣು ತೆರೆಸಿದೀವಿ ಸರ್, ನೀವು ಸ್ವಲ್ಪ ಅಗ್ಲವಾಗಿ ಇನ್ನೂ ಜಾಸ್ತಿ ಕಣ್ ಬಿಟ್ಕೊಳ್ಳಿ ಅಂತ ಹೇಳ್ತಾ ಇದೀವಿ. ಗೃಹ ಸಚಿವರು RSS ವಿರುದ್ಧದ ವಿಚಾರಗಳಲ್ಲಿ ಬ್ಯುಸಿ ಆಗಿದ್ದಾರೆ. ಪವರ್ ಟಿವಿ ಮೂಲಕ ನಾನು ಗೃಹ ಸಚಿವರನ್ನ ಪ್ರಶ್ನಿಸ್ತೇನೆ, ಠಾಣೆಗಳಲ್ಲೇ ಲಕ್ಷ ಲಂಚ, ಪೊಲೀಸರ ಮೇಲೆ ಕ್ರಮ ಯಾಕಿಲ್ಲ ಅಂತ ಹೇಳಿ ಪವರ್ ಟಿವಿ ಮೂಲಕ ಶಾಸಕ ಸುನಿಲ್ ಕುಮಾರ್ ಅವರು ಆಗ್ರಹಿಸಿದ್ರು. ರಾಜ್ಯದ ಎಲ್ಲ ಪೊಲೀಸ್ ಠಾಣೆಗಳಲ್ಲೂ ಇಂಥದ್ದೇ ಪರಿಸ್ಥಿತಿ ಇದೆ ಅಂತ ಹೇಳಿದ್ರು. ಆಡಳಿತ ಮತ್ತು ಸಂಬಂಧಪಟ್ಟ ಸಚಿವರು ಸಂಪೂರ್ಣವಾಗಿ ವಿಫಲರಾಗಿದ್ದಾರೆ. ದುಡ್ಡು ಕೊಟ್ಟು ವರ್ಗಾವಣೆ ಮಾಡೋ ಪರಿಸ್ಥಿತಿ ಇದಕ್ಕೆಲ್ಲ ದೊಡ್ಡ ಕಾರಣ ಆಗಿದೆ. ಪವರ್ ಟಿವಿಗೆ ಕಾರ್ಕಳ ಶಾಸಕ ಸುನಿಲ್ ಕುಮಾರ್ ಅವರು ಪ್ರತಿಕ್ರಿಯೆಯನ್ನ ನೀಡಿದ್ರು. ಅಟ್ ದ ಸೇಮ್ ಟೈಮ್ ವಿ ಆಲ್ಸೋ ರಿಕ್ವೆಸ್ಟ್ ಮಿಸ್ಟರ್ ಸುನಿಲ್ ಕುಮಾರ್ ಅವರನ್ನ, ನೀವು ಅಲ್ಲಿನ MLA ಆಗಿದ್ದೀರಿ, ದಯವಿಟ್ಟು ಒಬ್ಬ MLA ಗಿರುವಂತಹ ಪವರ್ ಅನ್ನ ಒಳ್ಳೆ ಕಾರ್ಯಗಳಿಗೆ ಉಳಿಸ್ಕೊಳ್ಳಿ. ಇಂಥ ಅಕ್ರಮಗಳಿಗೆ ಬ್ರೇಕ್ ಹಾಕುವಲ್ಲಿ ಶಾಸಕರ ಪಾತ್ರ ಬಹಳ ದೊಡ್ಡದಾಗಿರುತ್ತೆ. ಸಚಿವರು ಎಷ್ಟು ವಿಫಲರಾಗಿರ್ತಾರೆ ಅದಕ್ಕೆ ಕಾರಣ ಆಗ್ತಾರೋ, ಶಾಸಕರ ವಿಫಲತೆನೂ ಅದಕ್ಕೆ ಕಾರಣ ಆಗುತ್ತೆ ಅಂತ ಹೇಳ್ತಾ